ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗ ನಿಮಗೆ ಹೇಳಿದಾಗ ಗಂಟಲ ಕಿರಿಕಿರಿ ಇದ್ದರು. ನಿಮ್ಮೊಂದಿಗೆ ಮಾತಾಡಲೇಬೇಕಾದಂಥ ವಿಷಯ ಭಾರತ ಉರ್ಫ್ ಇಂಡಿಯಾ ಸೆಮಿಫೈನಲ್ ಮುಟ್ಟಿತು ಅನ್ನೋದು ಅತ್ಯಂತ ಖುಷಿ ವಿಷಯ. ಸಹಜ ಭಾರತೀಯರಿಗೆ ಗೆಲ್ಲಲೇಬೇಕಾದ ಪಂದ್ಯದಲ್ಲೇ ಸರಿಯಾಗಿ ಆಡಿ ಗೆದ್ದಂಥ ಭಾರತ ಟೀಮು ಇವತ್ತು ಭಾರತೀಯರಿಗೆಲ್ಲ ಹೆಮ್ಮೆಯ ತಂಡ ಅನ್ನೋದು ಎರಡು ಮಾತಿಲ್ಲ. ಇನ್ನು ಸೆಮಿಫೈನಲ್ ಅದರಲ್ಲೂ ಮುಖ್ಯವಾಗಿ ಇಂಗ್ಲೆಂಡ್ ಜಗಕ್ಕೆ ಕ್ರಿಕೆಟ್ನ ಗುರು ಇಂಗ್ಲೆಂಡ್ ಜೊತೆಗೆ ಮುಂಬೈಯಲ್ಲಿ 5ನೇ ತಾರೀಕು ಮಾರ್ಚ್ ನಡೆಯುವಂಥದ್ದು. ಇದರಲ್ಲೇ ಗೆದ್ರೆ ಫೈನಲ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗೆಲ್ಲುವುದು ಅಷ್ಟು ಸುಲಭಿಲ್ಲ, ಆ ಮಾತು ಬೇರೆ. ಆದರೆ ಈಗ ನಡೆದಂಥ ವೆಸ್ಟ್ ಇಂಡೀಸ್ ನಿಜವಾಗಿಯೂ ದೈತ್ಯ ಟೀಮ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಕಳೆದ ದಶಕಗಳಿಂದ ಅಥವಾ ದ್ವಿದಶಕದಿಂದ ನಿಧಾನಕ್ಕೆ ವೆಸ್ಟ್ ಇಂಡೀಸ್ ಟೀಮ್ ತಂಡ ಯಾಕೋ ಏನು ಮೊದಲನೇ ಶಕ್ತಿ ಕಳೆದುಕೊಳ್ತಾ ಬಂದಿದ್ದನ್ನು ನಾವು ನೋಡಿದ್ವಿ. ಆದರೆ ಒನ್ ಡೇ ಅದರಲ್ಲೂ 2020 ಮೇಲಿನ ಮೇಲೆ ಶೈನ್ ಆಗುವುದೇನು ಬಿಟ್ಟಿಲ್ಲ. ಆದರೆ ಮೊದಲ ತಂಡ ಇದಲ್ಲ, ಯಾಕಂದರೆ ಲಾಯ್ಡ್ ಅವರ ತಂಡ ವಿಶೇಷವಾಗಿ ಭಾಳ ಬಲಿಷ್ಠವಾದ ತಂಡ ಆಗಿದೆ. ಕ್ಲೈವ್ ಲಾಯ್ಡ್ ಇವತ್ತು ಅವ್ರಿಗೂ ವಯಸ್ಸಾಗಿದೆ. ನಮ್ಮ ಗವಾಸ್ಕರ್ ಅವ್ರ ವಯಸ್ಸಿನವರು. ಒನ್ ಡೇಯನ್ನು ಪ್ರಸಿದ್ಧಪಡಿಸಿದ ತಂಡಗಳು ಎರಡು. ಒಂದನೇದ್ದು ವೆಸ್ಟ್ ಇಂಡೀಸ್, ಎರಡನೇದ್ದು ಆಸ್ಟ್ರೇಲಿಯಾ. ಇವೆರಡೂ ತಂಡಗಳು ವಿಶೇಷವಾಗಿ ಏಕದಿನ ಪಂದ್ಯಗಳನ್ನು ಬಹಳ ಪ್ರಚಾರ ಮಾಡಿದವು. ಕಾರಣ ಇಷ್ಟ, ವೆಸ್ಟ್ ಇಂಡೀಸ್ ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ದೈತ್ಯರು ಅನ್ನುವಂಥ ನಾಮಧೇಯ ಅವತ್ತು ಪಡೆದಿದ್ದು ಸುಳ್ಳಲ್ಲ. ಆದ ನಂತರದಲ್ಲಿ ಏನಾಯಿತು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲೇ ಇಳಿಕೆ ಕ್ರಮದಲ್ಲಿ ಬಂದಿದ್ದು ನಿಜವಾಗಿಯೂ ವೆಸ್ಟ್ ಇಂಡೀಸ್ ಪ್ರಿಯರಿಗೆ ನೋವಿನ ವಿಷಯ. ಆದರೆ ಇತ್ತೀಚೆಗೆ ಮತ್ತು ಈ 2020 ಒನ್ ಡೇದಲ್ಲಿ, ಅದರಲ್ಲೂ 2020 ಪಿಸಾಟದ ಆಟ, ಶಕ್ತಿಯ ಆಟ, ಹೀಗಾಗಿ ಅದರಲ್ಲೂ ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ಆಡಿದ ಆಟ ನಿಜವಾಗಿಯೂ ಚೆನ್ನಾಗಿ ಆಡಿದರು. 20 ಓವರ್ಗಳಲ್ಲಿ 195 ರನ್ ಹೊಡೆದು ಸಾಲದಲ್ಲ. ಅದು ಬಲಿಷ್ಠ ಭಾರತದ ಎದುರು. ಇದನ್ನು ನಾವು ಗಮನಿಸಬೇಕಾಗಿದೆ. ಒಂದು ಕಾಲಕ್ಕೆ ಭಾರತದ ಆಟ ಅಂದ್ರೆ ಶ್ರೀಲಂಕಾಗಿದ್ದರೂ ಕೆಳಗಿತ್ತು. ಆವತ್ತು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಇವರು ಬರಲಪ್ಪ ಅನ್ನಿಸ್ತಿತ್ತು ಗವಾಸ್ಕರ್ ಅವ್ರ ಸಮಯದಲ್ಲೇ. ನಂತರದಲ್ಲಿ ಕಪಿಲ್ ದೇವ್ ಬಂದ ನಂತರ ನಿಮಗೆ ಗೊತ್ತದ 83ರಲ್ಲಿ ವಿಶ್ವಕಪ್ ಗೆದ್ದಿದ್ದು. ಅದನ್ನ ಯಾಕೆ ನೆನೀತಾ ಇದ್ದೀವಿ ಅಂದರೆ ಇವತ್ತು 83 ನಂತರ ವೆಸ್ಟ್ ಇಂಡೀಸ್ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂತ. ಆದರೆ ಇವತ್ತು ಅವರ ಆಟ, ಅವರ ಹಿಡಿತ, ಫೀಲ್ಡಿಂಗು, ಬೌಲಿಂಗು ಇವೆಲ್ಲ ನೋಡಿದಾಗ ಹಳೆಯ ದಿನಗಳು ನೆನಪಾದಪ್ಪ ಅನ್ನುವಂಥ ಭಾಳಷ್ಟು ಜನ ಮಾತಾಡಿದ್ದಾರೆ. ಇವತ್ತು ಅಂಥ ಟೀಮನ್ನು ನಮ್ಮ ಭಾರತೀಯರು, ಅದರಲ್ಲೂ ಸಂಜು ಸ್ಯಾಮ್ಸನ್ ಒಬ್ಬ ಒಳ್ಳೆಯ ಹುಡುಗ, ಒಳ್ಳೆಯ ಆಟಗಾರ. 20 ಓವರ್ನಿಂದ ಆರಂಭದಿಂದ 97 ರನ್ಗಳನ್ನು ಹೊಡೆದ. ಸಂಯಮದಿಂದ ಆಡಿ ಭಾಳ ಮುಖ್ಯ ಇತ್ತು. 2020 ಸಂಯಮದಿಂದ ಆಡೋದಂದ್ರೆ ಭಾಳ ಕಷ್ಟ. ಜೊತೆಗೆ ಸಂಯಮದ ಜೊತೆಗೆ ರನ್ ಗಳಿಕೆಯನ್ನು ಸರಿಯಾಗಿ ಇಟ್ಕೊಂಡು ಹೋಗಿ ಗೆಲ್ಲಿಸುವಂಥ ಸಾಹಸವನ್ನು ನಮ್ಮ ಸಂಜು ಸ್ಯಾಮ್ಸನ್ ಮಾಡಿದರು. ಜೊತೆಗೆ ಹಾರ್ದಿಕ್ ಪಾಂಡೆ, ತಿಲಕ್ ವರ್ಮ ಅವರು ಸಹಿತ ಸಹಕಾರ ಮಾಡಿದರು. ಸೂರ್ಯಕುಮಾರ್ ಅವರು ನಿಂತಿದ್ದರು. ಒಟ್ಟಿನಲ್ಲೇ ಇಡೀ ಟೀಮ್ ಆಗಿ ಬೌಲಿಂಗ್ದಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ದಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ದಲ್ಲೂ ಆಗಿರ್ಬೋದು, ಇಡೀ ಟೀಮ್ ಆಗಿ ಆಡಿದ್ದು. ಜೊತೆಗೆ ಒಂದಿಷ್ಟೇನೋ ಹಾಗೇ ಆಗ್ತಾವೆ, ಬೇಡಂದ್ರು
ಕ್ಯಾಚ್ ಡ್ರಾಪ್ ಆಗಿರ್ಬೋದು. ಇದು ಎರಡೂ ತಂಡಗಳಿಂದ ಆದಂಥದ್ದು. ಅದೇನೋ ಇರಲಿ, ಇವತ್ತು 2020ಯಲ್ಲಿ ಈ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರೆ ಇಂಡಿಯಾ ಸೋತಿದ್ದು ಸೌತ್ ಆಫ್ರಿಕಾ ಜೊತೆಗೆ. ಇವತ್ತದು ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಬಂದದ. ಅದರ ಎದುರಾಳಿ ಯಾರಪ್ಪ ಅಂತಂದ್ರೆ ನ್ಯೂಜಿಲೆಂಡು ಸಮರ್ಥವಾದ ಟೀಮ್ ಅದ, ದಕ್ಷಿಣ ಆಫ್ರಿಕಾ ಸಮರ್ಥವಾದ ಟೀಮ್ ಅದ. ಭಾರತ ಈಗಾಗಲೇ ಒಂದು ಸೋತದ ಸೌತ್ ಆಫ್ರಿಕಾ ಎದುರಾಗಿ. ಅದಕ್ಕಾಗಿ ಭಾರತ ಶಕ್ತಿ ಈ ಸಂದರ್ಭದಲ್ಲಿ ಕಡಿಮೆ ಇದನ ಅನ್ನುವಂಥ ಪ್ರಶ್ನೆಗಳು ಕೆಲವೊಮ್ಮೆ ಹೇಳುವಂಥವು. ಬಟ್ ಕ್ರಿಕೆಟ್ ಅನ್ನುವಂಥದ್ದು ಅನಿಶ್ಚಿತತೆಯ ಏನಂತಾರೆ ನೀವು ಅದಕ್ಕೆ ಅನ್ಸರ್ಟಿನಿಟಿ ಇರೋದ್ರಿಂದಾಗಿ ಯಾವಾಗ ಬೇಕಾದಾಗ ಸಿಡಿದು ಹೇಳುವಂಥ ಅನಿವಾರ್ಯತೆ ಈಗ ಕಾಣ್ತಾ ಇದ್ವಿ ನಾವು. ಅದೇ ರೀತಿಯಾಗಿ ಮುಂಬರುವ ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಇಲ್ಲಿ ಎಲ್ಲನೂ ಭಾಳ ಮುಖ್ಯ ಏನಪ್ಪ ಅಂದರೆ ಎಲ್ಲ ಆಟಗಾರರು ಒಳ್ಳೆಯವರು ಇದ್ದಾರೆ ಇಂಡಿಯಾದ ಬಗ್ಗೆ. ಅದು ಸಂಯಮ, ಅದು ಸಂದರ್ಭ ತಕ್ಕಂಗೆ. ಈಗ ಹೆಂಗೆ ಕ್ವಾರ್ಟರ್ ಫೈನಲ್ ಅನಿಸಿತ್ತು, ಈ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ ಜೊತೆ ಆಡಿದೋ ಅಂಥದ್ದೇ ಆಟ ರಿಪೀಟ್ ಆದರೆ ನಿಶ್ಚಿತವಾಗಿ ಫೈನಲ್ಗೆ ಹೋಗುವಂಥ ತಂಡ ಆಗ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಈಗ ಇಂಗ್ಲೆಂಡ್ ಆದರೆ ಈಗ ವಿಶೇಷವಾಗಿ ಈ ಸೆಮಿಫೈನಲ್ ಗೆಲ್ಲೋದು ಭಾಳ ಪ್ರಮುಖ ಅನ್ನೋದು ಎಲ್ಲರಿಗೂ ಬಿಡಿಸಬೇಕಾಗಿಲ್ಲ. ನಿಶ್ಚಿತವಾಗಿಯೂ ಗೆಲ್ಲುವಂಥ ಶಕ್ತಿ ಇದ್ದರೂ ಸಂಯಮನೂ ಬೇಕಾಗ್ತದೆ. ಆ ಆಟವನ್ನು ಇವತ್ತು ನಿನ್ನೆ ನಮ್ಮ ಸಂಜು ಸ್ಯಾಮ್ಸನ್ ಕೇರಳದವರು ತೋರಿಸಿದ್ದಾರೆ. ಇಂಥ ಆಟ ಆಡಿದ್ರೆ ಎರಡು ಮಿಕ್ಸ್ ಇತ್ತು, ಸಂಯಮ ಇತ್ತು, 1 ರನ್ನ 2 ರನ್ ತಗೊಳ್ಳುವಂಥ ತಾಳ್ಮೆ ಇತ್ತು, ಜೊತೆಗೆ ಸ್ಟಫ್ ಯಾರ್ಕರ್ ಬಾಲ್ಗಳನ್ನು ತಡೆಯುವಂಥ ಶಾಣೆತನವೂ ಇತ್ತು. ಅವರೆಲ್ಲ ಬೌಂಡ್ರಿಯಾಗಿ ಪರಿವರ್ತಿಸುವಂಥ ಕಲಿನೂ ಅವರಲ್ಲಿತ್ತು. ಎಲ್ಲಕ್ಕಿಂತಲೂ ಹೆಚ್ಚು ಸಂಯಮ ಮತ್ತು ಕಾನ್ಸಂಟ್ರೇಷನ್, ನಮ್ಮ ಸ್ಥಿತಪ್ರಜ್ಞತೆ ಅಂತಾರೆ, ಅದು ಅವರಲ್ಲಿತ್ತು. ಆಡಲೇಬೇಕು ದೃಢವಾಗಿ ಅನ್ನುವಂಥದ್ದು. ಜೊತೆಗೆ ಎಂಥ ಬಾಲನ್ನು ಹಾಕಿದ್ರು ಸಹಿತ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ನಿನ್ನೆ ಸಂಜು ಸ್ಯಾಮ್ಸನ್ ಅವ್ರು ಮಾಡಿದ್ದಾರೆ. ಅದಕ್ಕೆ ರಿಸಲ್ಟು ಸಿಕ್ಕದೆ ಇವತ್ತು. ಇನ್ನು ಸೆಮಿಫೈನಲ್ನಲ್ಲಿ ಇದೇ ರೀತಿ ಆಟವನ್ನು ಉಳಿದ ಎಲ್ಲ ಆಟಗಾರರಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆದಂಥ ಯಾದವ್ ಅವರಾಗಿರ್ಬೋದು, ಸೂರ್ಯಕುಮಾರ್, ಇನ್ನುಳಿದ ಆಟಗಾರರಾಗಿರ್ಬೋದು, ತಿಲಕ್ ಅವರಾಗಿರ್ಬೋದು, ವರ್ಮಾ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಬೌಲಿಂಗ್ದಲ್ಲೇ ನಮ್ಮ ಬುಮ್ರಾ ಅವರಾಗಿರ್ಬೋದು, 100% ತಮ್ಮ ಶಕ್ತಿ ಹೆಚ್ಚಿದ್ರೆ, ಕಾನ್ಸಂಟ್ರೇಷನ್ ಮಾಡಿದರೆ, ಮತ್ತು ಪ್ರತಿ ಬಾಲನ್ನು ಬಡಿದಿರೋದಿಲ್ಲ, ಹಾಗೆ ಪ್ರತಿ ಬಾಲನ್ನು ಬಿಡೋದು ಇರೋದಿಲ್ಲ. ಈ ನೆಲೆ ಆಟ ಆಡಿದರೆ ಸೆಮಿಫೈನಲ್ ಈಜಿ ಆಗ್ಬೋದು. ಆದರೂ ಎದುರಾಳಿ ಜಗಕ್ಕೆ ಕ್ರಿಕೆಟ್ ಕಲಿಸಿದ ಗುರು ಇಂಗ್ಲೆಂಡ್. ಆ ದಿಶೆಯಲ್ಲಿ ಎಚ್ಚರಿಕೆ ಆಟ ಆಡಿದರೆ ಗೆಲ್ಬೋದು ಅಂತ ಹೇಳ್ತಾ ನೋಡೋಣ. ಇನ್ನೆಲ್ಲರೂ 5ನೇ ತಾರೀಕಿನವರೆಗೆ ಮುಂಬೈಗೆ ಈ ಒಂದು ಏನಪ್ಪ ಅಂತಂದ್ರೆ ಸ್ಟೇಡಿಯಂದಲ್ಲಿ ನಡೆಯುವ ಆಟ ಎಲ್ಲರೂ ಗಮನ ಅಲ್ಲದ. ಜೊತೆಗೆ ಫೈನಲ್ ಯಾರು ಬರ್ಬೋದು ಅನ್ನುವಂಥದ್ದು. ದಕ್ಷಿಣ ಆಫ್ರಿಕಾನ ನ್ಯೂಜಿಲೆಂಡ ಅದು 4ನೇ ತಾರೀಕಿಗೆ ಗೊತ್ತಾಗುವಂಥ ವಿಷಯ. 5ನೇ ತಾರೀಕಿಗೆ ಭಾರತ ಫೈನಲ್ಗೆ ಹೋಗ್ತದನೋ ಇಂಗ್ಲೆಂಡ್ ಹೋಗ್ತದನೋ ನೋಡೋಣ, ಎಲ್ಲರೂ ಕಾದಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅಂತ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.